ಶಾಪಿಂಗ್ ಆಯ್ತಮ್ಮ? ಆಯ್ತು ಕಣಪ್ಪ, ನಿಂದೆಲ್ಲ ಆಯ್ತಾ? ಓ ಆಯ್ತು. ಸುಬ್ಬು ಕಾಲ್ ಮಾಡಿದ್ಯಾ? ಫೋನ್ ಮಾಡಿದೆ ಮೇಡಮ್. ಸುಬ್ಬು, ಬಂದ್ರ? ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ? ನಮ್ಮನ್ನು ಕರೆದಿದ್ದಕ್ಕೆ ತುಂಬಾ ಸಂತೋಷ ಆಯ್ತಪ್ಪ. ಆದ್ರೆ ಏನ್ ಮಾಡೋದು, ನಾವು ಬರೋ ಪರಿಸ್ಥಿತಿಲಿ ಇಲ್ಲ. ಯಾಕೆಂದ್ರೆ ಏನಾಯ್ತು? ಯಾಕೆ ಬರ್ತಿಲ್ಲ? ಸಂತೋಷದ ವಿಷಯನೇ ಶ್ರಾವಣಿ. ನನ್ ಮಗಳು ಮದ್ವೆ ಮಾಡ್ಕೋತೀನಿ ಅಂತ ಒಪ್ಕೊಂಡ್ಲಲ್ಲ, ಅದಕ್ಕೆ ಗಂಡ್ ನೋಡಕ್ ಶುರು ಮಾಡಿದೀನಿ. ಒಂದ್ 4 ಕಡೆಯಿಂದ ಫೋಟೋ ಮತ್ತೆ ಜಾತಕ ಬಂದಿದೆ. ಒಬ್ರಂತೂ ನಾಳೆನೆ ಹುಡುಗಿ ನೋಡಕ್ ಬರ್ತೀನಿ ಅಂದ್ಬಿಟ್ರು. ಅದಕ್ಕೆ ನಿಮ್ ಜೊತೆ ದೇವಸ್ಥಾನಕ್ ಬರಕ್ ಆಗ್ತಿಲ್ಲ. ಓಹೋ, ಇದು ವಿಷಯ. ನೋಡಿ ಮೇಡಮ್, ಶ್ರೀವಲ್ಲಿನೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ, ಅವಳಿಗೂ ದೇವ್ರ ಹತ್ರ ಒಳ್ಳೇದಾಗ್ಲಿ ಅಂತ ಬೇಡ್ಕೋಣ ಅಂತ ಹೇಳಿದ್ರಿ. ಆದ್ರೆ ನಿಮ್ ಪ್ರಾರ್ಥನೆ ಆಲ್ರೆಡಿ ದೇವ್ರಿಗೆ ಮುಟ್ಬಿಟ್ಟಿದೆ. ನೋಡಿ, ಅವಳ ಜೀವನ ಆಲ್ರೆಡಿ ಚೆನ್ನಾಗಾಗ್ತಾ ಇದೆ. ಇದು ಸಿಹಿ ಸುದ್ದಿನೇ. ಒಟ್ನಲ್ಲಿ ಎಲ್ಲ ಒಳ್ಳೇದಾದ್ರೆ ಸಾಕು. ಶ್ರಾವಣಿ, ನಾವಂತೂ ಬರೋದಕ್ಕಾಗತ್ತಿಲ್ಲ. ತಗೋ, ಇದರಲ್ಲಿ 2001 ರೂಪಾಯಿ ಇದೆ. ಇದನ್ನ ಅನ್ನದಾನಕ್ಕೆ ಕೊಟ್ಬಿಡಿ. ಅಯ್ಯೋ, ಈ ದುಡ್ಡಿನ ಜವಾಬ್ದಾರಿ ಎಲ್ಲ ನಾನು ತಗೊಳಲ್ಲಪ್ಪ. ಇದಕ್ಕೆಲ್ಲ ಸುಬ್ಬುನೇ ಸರಿ. ತಗೋ ಸುಬ್ಬು, ನೀನೇ ಕೊಟ್ಬಿಡು. ದೇವ್ರ ಅನ್ನದಾನಕ್ಕೆ ಅಂತ ಹೇಳ್ತಾ ಇದ್ದೀರಾ. ಇದನ್ನ ನಾನ್ ಕೊಡೋದಕ್ಕಿಂತ ನಾವೆಲ್ಲರೂ ದೇವ್ರ ತರ ಪೂಜೆ ಮಾಡ್ತಾ ಇರುವಂತಹ ನಂದಿನಿ ಅಮ್ಮವ್ರು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅವಳಿಗೆ ಇನ್ನೂ ಒಳ್ಳೇದಾಗುತ್ತೆ. ಇದು ನಂದಿನಿ ಅಮ್ಮ ಹತ್ರನೇ ಹಾಕ್ಸೋಣ. ಏನು, ನನ್ನ ಹೆಸರು ಕೇಳಿಸ್ತಾ ಇತ್ತು? ಏನ್ ಮಾತಾಡ್ತೀನಿ? ಏನಿಲ್ಲ ಅಮ್ಮವ್ರೆ, ಶ್ರೀವಲ್ಲಿ ಅನ್ನದಾನಕ್ಕೆ ಅಂತ 2001 ರೂಪಾಯಿ ಕೊಟ್ಟಿದ್ಲು. ಇದನ್ನ ನಾವು ಹಾಕೋದಕ್ಕಿಂತ ನೀವ್ ಹಾಕಿದ್ರೆ ಅವಳಿಗೆ ಇನ್ನೂ ಒಳ್ಳೇದಾಗುತ್ತೆ. ಆಯ್ತು ಸುಬ್ಬು, ಇದು ಪುಣ್ಯದ ಕೆಲಸ. ಯಾರಾದ್ರೂ ಇಲ್ಲ ಅನ್ನೋದಕ್ಕಾಗತ್ತಾ? ಅದ್ ಸರಿ, ಶ್ರೀವಲ್ಲಿ ನೀನ್ ಯಾಕೆ ದೇವಸ್ಥಾನಕ್ಕೆ ಬರ್ತಿಲ್ಲ? ಬರ್ಬೋದಲ್ವಾ ನಮ್ ಜೊತೆ? ಅಮ್ಮ, ಇನ್ನೊಂದು ಹೊಸ ವಿಷಯ. ನಾಳೆನೆ ಶ್ರೀವಲ್ಲಿಗೆ ಗಂಡಿನ ಕಡೆಯವ್ರು ನೋಡಕ್ ಬರ್ತಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗ್ಲಮ್ಮ. ಶಿವಲ್ಲಿ ಆಶೀರ್ವಾದ ತಗೋ. ಸರಿ ಅಮ್ಮ. ಆಂಟಿ, ಆಶೀರ್ವಾದ ಮಾಡಿ. ಒಂದ್ ವಿಷಯ ಇರು. ವೀರು, ಏನಂದಿನಿ? ಓ ಶ್ರೀವಲ್ಲಿ, ನಮ್ ಶ್ರೀವಲ್ಲಿನ ನೋಡೋದಕ್ಕೆ ನಾಳೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ಹೋ, ಎಂತ ಒಳ್ಳೆ ವಿಷಯ. ಒಳ್ಳೇದಾಗ್ಲಮ್ಮ. ಅಪ್ಪಾಜಿ, ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದ್ ಮಾಡಿ. ಅಮ್ಮ, ನೋಡಿದ್ಯಾ? ಮೊದ್ಲು ನಾನ್ ದುಡ್ಡನ್ನ ಶ್ರಾವಣಿ ಕೈ ಕೊಟ್ಟೆ. ಶ್ರಾವಣಿ ಅದನ್ನ ಸುಬ್ಬು ಕೈ ಕೊಟ್ಲು. ಸುಬ್ಬು ಅದನ್ನ ನಂದಿನಿ ಆಂಟಿ ಕೈ ಕೊಟ್ಟ. ನಂದಿನಿ ಆಂಟಿ ಆಶೀರ್ವಾದ ತಗೊಳಕ್ಕೆ ಅಂತ ಹೋದೆ. ಅವರು ಅಪ್ಪಾಜಿನೂ ಕರೆದ್ರು. ಇದನ್ನೆಲ್ಲ ನೋಡ್ತಿದ್ರೆ ಒಂದ್ ಮನೇಲಿ ಇರ್ಬೇಕಾಗಿರೋ ಒಗ್ಗಟ್ಟು, ಪ್ರೀತಿ ಅಂದ್ರೆ ಇದೆ ಅಲ್ವಾ? ನಿಮ್ಮನ್ನೆಲ್ಲ ನೋಡ್ತಿದ್ರೆ ನನ್ ದೃಷ್ಟಿನೇ ಬೀಳೋ ಹಾಗಿದೆ. ಇದೇನ್ ಪದ್ಮನಾಭ ಅವ್ರೆ, ಗಾಡಿ ಬರೋ ಟೈಮ್ ಆಯ್ತು, ನೀವಿನ್ನೂ ರೆಡಿನೇ ಆಗಿಲ್ಲ. ಹೋಗಿ ರೆಡಿಯಾಗಿ. ಯಜಮಾನ್ರೆ, ಅದು ಸಾಲಿಗ್ರಾಮದಿಂದ ದೊಡ್ಡಮ್ಮವ್ರು ಫೋನ್ ಮಾಡಿದ್ರು. ಏನೋ ಮುಖ್ಯವಾದ ಕೆಲಸ ಅಂತೆ. ನಾನು ಪೃಥ್ವಿನೂ ಸಾಲಿಗ್ರಾಮಕ್ಕೆ ಬರಕ್ಕೆ ಹೇಳಿದ್ದಾರೆ. ಕೆಲಸ ಮುಗಿಸ್ಕೊಂಡು ನೇರವಾಗಿ ಗೋಕರ್ಣಕ್ಕೆ ಬಂದ್ಬಿಡ್ತೀವಿ. ಪದ್ದು, ನೀನ್ ನಮ್ ಜೊತೆ ಬರ್ತಿಲ್ವಾ? ಅಲ್ಲ, ಅಂತ ಕೆಲ್ಸ ಏನಿರತ್ತೆ? ಅಮ್ಮನ ಹತ್ರ ನಾನ್ ಮಾತಾಡ್ಲಾ? ಅಯ್ಯೋ ಬೇಡ ಅಮ್ಮ, ಅಜ್ಜಿ ಕರೀತಿದ್ದಾರೆ ಅಂದ್ರೆ ಯಾವ್ದೋ ಮುಖ್ಯವಾದ ಕೆಲ್ಸಾನೇ ಇರುತ್ತೆ. ಮಾವ ಮತ್ತೆ ಪೃಥ್ವಿ ಅಂಕಲ್ ಅಲ್ಲಿಂದ ಡೈರೆಕ್ಟ್ ಆಗಿ ಬರ್ತೀವಿ ಅಂತ ಹೇಳ್ತಿದಾರಲ್ಲ. ಹೌದೌದು, ನಮ್ಗೆ ದೇವ್ರ ಕೆಲಸ ಎಷ್ಟು ಮುಖ್ಯನೋ, ದೇವ್ರಂತ ಲಲಿತಾದೇವಿ ಅಮ್ಮವ್ರು ಹೇಳೋ ಕೆಲಸನೂ ಅಷ್ಟೇ ಮುಖ್ಯ. ಯಾಕಂದ್ರೆ ಅವರೇ ನಮ್ಗೆ ದೇವ್ರ ಸಮಾನ ಅಲ್ವಾ? ಅಪ್ಪ, ನೀನ್ ಕೆಲಸ ಮುಗಿಸ್ಕೊಂಡೆಪ್ಪ, ಪರವಾಗಿಲ್ಲ. ಹಾಗಾದ್ರೆ ನೀವು ಬರ್ತಿಲ್ವೇನ್ರಿ? ಐಶುನು ಬರ್ತಿಲ್ಲ, ಧನುನು ಬರ್ತಾ ಇಲ್ಲ, ನೀವು ಬರಲ್ಲ ಅಂದ್ರೆ ಹೇಗ್ರಿ? ಅತ್ತೆ, ಐಶು ಮತ್ತೆ ಅದಕ್ಕೆ ಬರ್ತಾ ಇಲ್ವಾ? ಇಲ್ಲ ಮೇಡಮ್, ಐಶು ಹುಷಾರಿಲ್ಲ, ಅದಕ್ಕೆ ಅಕ್ಕ ಇಲ್ಲೇ ಎತ್ಕೊಂಡು ಅವಳನ್ನ ನೋಡ್ಕೋತೀನಿ ಅಂತ ಹೇಳಿದ್ರು. ಈಗ ಹುಷಾರಿಲ್ದಿರುವಾಗ ಟ್ರಾವೆಲ್ ಮಾಡಿದ್ರು ಚೆನ್ನಾಗಿರಲ್ಲ ಅಲ್ವಾ? ಪಾಪ, ಮಗು ಎಷ್ಟು ಖುಷಿಯಾಗಿತ್ತು. ನಾವು ಗೋಕರ್ಣಕ್ಕೆ ಹೋಗ್ತೀವಿ, ಬೀಚಲ್ಲಿ ಆಟ ಆಡ್ತೀವಿ, ಅದು ಇದು ಅಂತೆಲ್ಲ. ಹಾಗಂತ ಆರೋಗ್ಯ ಸರಿ ಇಲ್ದಿರೋ ಟೈಮಲ್ಲಿ ಕರ್ಕೊಂಡು ಹೋಗಕ್ಕಾಗುತ್ತಾ? ಇನ್ನೊಂದ್ಸಲ ಬೀಚ್ಗೆ ಅಂತಾನೆ ಹೋಗೋಣ.
ದೇವ್ರು ಮಕ್ಳು ಮನ್ಸಲ್ಲೇ ಇರ್ತಾನೆ. ಐಶು ಎಲ್ಲೇ ಇದ್ರು ಆ ದೇವ್ರ ಆಶೀರ್ವಾದ ಅವಳ ಮೇಲೆ ಇದ್ದೇ ಇರುತ್ತೆ. ನೋಡಿ ಬಾ ಎಲ್ಲಿ ಬಸ್ ಇಲ್ಲಿ ನನ್ ಲಗೇಜ್ ಇಡ್ಬೇಕು. ಕಾಂತಮ್ಮನವ್ರೆ, ಇದೇನು ಇಷ್ಟೊಂದು ಲಗೇಜು? ಏನ್ ಗೋಕರ್ನಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅನಂತ ಶಯನ ಪದ್ಮನಾಭ, ನನಗೆ ಗೊತ್ತಿಲ್ವೇ, ಗೋಕರ್ಣದ ಬೀಚಲ್ಲಿ ತಣ್ಣನೆಯ ಗಾಳಿ ಬೀಸಿ ನನಗೆ ಚಳಿಯಾಗಿ ಜ್ವರ ಬಂದ್ಬಿಟ್ರೆ ಯಾರು ನೋಡ್ಕೋತಾರೆ? ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಬೆಡ್ಶೀಟ್ ಎಲ್ಲ ಇಟ್ಕೊಂಡಿದ್ದೀನಿ. ಅಯ್ಯೋ ಕಾಂತಮ್ಮನವ್ರೆ, ಬೀಚಲ್ಲಿ ತಣ್ಣಗಿರೋ ಗಾಳಿ ಬೀಸಲ್ಲ, ಬಿಸಿ ಗಾಳಿ ಬೀಸೋದು. ನಿಮ್ಗಲ್ಲಿ ಚಳಿ ಆಗಲ್ಲ, ಇನ್ನೂ ಸೆಕೆ ಆಗುತ್ತೆ. ಪದ್ಮನಾಭ ಅವರೇ, ನೀವು ಸಾಲಿಗ್ರಾಮದಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಗೋಕರ್ಣಕ್ಕೆ ಬಂದು ಜಾಯ್ನ್ ಆಗ್ಬಿಡಿ. ಆಯ್ತು ಯಜಮಾನ್ರೆ, ಕೆಲಸ ಮುಗಿದ ತಕ್ಷಣ ನೇರವಾಗಿ ಗೋಕರ್ಣಕ್ಕೆ ಬಂದ್ಬಿಡ್ತೀವಿ. ಸರಿ.